ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಇಗ್ನೋನಲ್ಲಿ ಹೊಸ ರಿಜಿಸ್ಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟವಾಗಿ ಅನಿಸಬಹುದು, ಆದರೆ ನಂಬಿ ಸರಿಯಾದ ಸ್ಟೆಪ್ಸ್ ಗೊತ್ತಿದ್ದರೆ ಇದು ತುಂಬ ಸುಲಭ. ಇಂದು ನಾವು ಸಂಪೂರ್ಣ ಇಗ್ನೋ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಬ್ರೇಕ್ ಡೌನ್ ಮಾಡುತ್ತೇವೆ. ಜೊತೆಗೆ ಮಾಡಬೇಕಾದವು ಮತ್ತು ಮಾಡಬಾರದವು, ಸಾಮಾನ್ಯ ಪ್ರಶ್ನೆಗಳು ಮತ್ತು ಸುಲಭವಾಗಿ ಫಾಲೋ ಮಾಡಬಹುದಾದ ಸ್ಟೆಪ್ಸ್ ಆಲ್ ಇನ್ ಒನ್ ವಿಡಿಯೋ. ಓಕೆ, ಮೊದಲು ರಿಜಿಸ್ಟ್ರೇಷನ್ ಅಂದರೆ ಏನು? ಸರಳವಾಗಿ ಹೇಳುವುದಾದರೆ ಇದು ನಿಮ್ಮ ಮುಂದಿನ ಸೆಮಿಸ್ಟರ್ ಅಥವಾ ವರ್ಷದ ಅಧ್ಯಯನಕ್ಕೆ ನೋಂದಣಿ ಮಾಡುವುದು. ಇದು ತುಂಬಾ ಮುಖ್ಯ. ನೀವು ಮಿಸ್ ಮಾಡಿದರೆ ಆ ಅವಧಿಯಲ್ಲಿ ನಿಮ್ಮ ಓದನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಓಕೆ, ಮುಖ್ಯ ಹಂತಗಳು. ಓಕೆ, ಸ್ಟೆಪ್ಸ್ ನೋಡೋಣ. ಸ್ಟೆಪ್ 1, ಅಧಿಕೃತ ಇಗ್ನೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಬ್ರೌಸರ್ ಓಪನ್ ಮಾಡಿ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ www.igno.ac.in ಹೋಗಿ ಅಲ್ಲಿ ರಿಜಿಸ್ಟರ್ ಆನ್ಲೈನ್ ಸೆಕ್ಷನ್ನಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗಲೂ ಅಧಿಕೃತ ವೆಬ್ಸೈಟನ್ನು ಬಳಸಿ. ಸ್ಟೆಪ್ 2, ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಬಳಸಿ ಲಾಗಿನ್ ಆಗಿ. ನಿಮ್ಮ 9 ಅಂಕೆಯ ಎನ್ರೋಲ್ಮೆಂಟ್ ನಂಬರ್, ಪ್ರೋಗ್ರಾಮ್ ಕೋಡ್ ಮತ್ತು ಪಾಸ್ವರ್ಡ್ ನಮೂದಿಸಿ. ಪಾಸ್ವರ್ಡ್ ಮರೆತಿದ್ದರೆ ರೀಸೆಟ್ ಆಪ್ಷನ್ ಇರುತ್ತದೆ. ಸ್ಟೆಪ್ 3, ನಿಮ್ಮ ಕೋರ್ಸುಗಳನ್ನು ಆಯ್ಕೆ ಮಾಡಿ. ಮುಂದಿನ ಸೆಮಿಸ್ಟರ್ಗೆ ನೀವು ಓದಲು ಬಯಸುವ ವಿಷಯಗಳನ್ನು ಆಯ್ಕೆ ಮಾಡಿ. ಪ್ರೋಗ್ರಾಮ್ ಗೈಡ್ ನೋಡಿ ಸರಿಯಾದ ಸಬ್ಜೆಕ್ಟ್ಸ್ ಆಯ್ಕೆ ಮಾಡಿ. ಕ್ರೆಡಿಟ್ಸ್ ಮತ್ತು ಪ್ರೀ ರಿಕ್ವೆಸ್ಟ್ಸ್ ಸೆಟ್ ಮಾಡೋದು ಮರೆಯಬೇಡಿ. ಸ್ಟೆಪ್ 4, ಶುಲ್ಕ ಪಾವತಿ ಮಾಡಿ. ಕೋರ್ಸಸ್ ಆಯ್ಕೆ ಮಾಡಿದ ನಂತರ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೀರಿ. ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮೂಲಕ ಪಾವತಿ ಮಾಡಬಹುದು. ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಲಿ. ಸ್ಟೆಪ್ 5, ಕನ್ಫರ್ಮೇಷನ್ ಸ್ಲಿಪ್ ಸೇವ್ ಮಾಡಿ. ಪೇಮೆಂಟ್ ಯಶಸ್ವಿಯಾದ ನಂತರ ಕನ್ಫರ್ಮೇಷನ್ ಮೆಸೇಜ್ ಬರುತ್ತದೆ. PDF ಆಗಿ ಸ್ಲಿಪ್ ಡೌನ್ಲೋಡ್ ಮಾಡಿ ಸೇವ್ ಮಾಡಿಕೊಳ್ಳಿ. ಇದು ನಿಮ್ಮ ಪ್ರೂಫ್ ಆಗಿರುತ್ತದೆ. ಓಕೆ, ಇನ್ನು ಡೂಸ್ ಆ್ಯಂಡ್ ಡೋಂಟ್ಸ್. ನೀವು ಮಾಡಬೇಕಾದವುಗಳು ಯಾವುದು ಆ್ಯಂಡ್ ಮಾಡಬಾರದವುಗಳು ಯಾವುದು ಎನ್ನುವುದನ್ನು ಹೇಳುತ್ತೇನೆ. ಓಕೆ, ಫಸ್ಟ್ ಡೂಸ್. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಧಿಕೃತ ವೆಬ್ಸೈಟನ್ನು ನಿಯಮಿತವಾಗಿ ಪರಿಶೀಲಿಸಿ. ಹೊಸ ರಿಜಿಸ್ಟ್ರೇಷನ್ ದಿನಾಂಕಗಳು ಮತ್ತು ಪ್ರಕಟಣೆಗಳನ್ನು ಗಮನಿಸಿ. ಡೆಡ್ಲೈನ್ಗಳನ್ನು ತುಂಬ ಮುಖ್ಯ. ಪ್ರಕ್ರಿಯೆಯನ್ನು ಬೇಗ ಪ್ರಾರಂಭಿಸಿ, ಕೊನೆಯ ಕ್ಷಣದವರೆಗೆ ಕಾಯಬೇಡಿ. ಇದರಿಂದ ತಾಂತ್ರಿಕ ಸಮಸ್ಯೆಗಳು ಅಥವಾ ಪಾವತಿ ಸಮಸ್ಯೆಗಳು ಸರಿಪಡಿಸಲು ಸಮಯ ಸಿಗುತ್ತದೆ. ನಿಮ್ಮ ಎಲ್ಲ ವಿವರಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಎನ್ರೋಲ್ಮೆಂಟ್ ನಂಬರ್, ಪ್ರೋಗ್ರಾಮ್ ಕೋಡ್, ಪಾಸ್ವರ್ಡ್. ಪಾವತಿ ಮಾಡುವಾಗ ಉತ್ತಮ ಮತ್ತು ಸ್ಥಿರ ಇಂಟರ್ನೆಟ್ ಸಂಪರ್ಕ ಬಳಸಿ. ಪಾವತಿ ಯಶಸ್ವಿಯಾದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಸೇವ್ ಮಾಡಿ. ಸಾಧ್ಯವಾದರೆ ಪ್ರಿಂಟ್ ಕೂಡ ತೆಗೆದುಕೊಳ್ಳಿ. ಪಾವತಿ ಮಾಡುವ ಮೊದಲು ನೀವು ಆಯ್ಕೆ ಮಾಡಿದ ಕೋರ್ಸಸ್ ಅನ್ನು ಒಮ್ಮೆ ಪರಿಶೀಲಿಸಿ. ಓಕೆ, ಇನ್ನು ಮಾಡಬಾರದವು ಡೋಂಟ್ಸ್. ಡೆಡ್ಲೈನ್ ಮಿಸ್ ಮಾಡಬೇಡಿ. ಇದು ನಿಮ್ಮ ವಿದ್ಯಾಭ್ಯಾಸವನ್ನು ತಡ ಮಾಡಬಹುದು. ನಿಮ್ಮ ಲಾಗಿನ್ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅಪರಿಚಿತ ಅಥವಾ ನಂಬಲಾರದ ಸೋರ್ಸ್ ಮೂಲಕ ಪಾವತಿ ಮಾಡಬೇಡಿ. ನಿಮ್ಮದೇ ಅಥವಾ ನಂಬಲಾರದ ಕುಟುಂಬ ಸದಸ್ಯರ ಪೇಮೆಂಟ್ ಮೆಥಡ್ ಬಳಸಿ. ಎರರ್ ಮೆಸೇಜ್ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸ್ಕ್ರೀನ್ಶಾಟ್ ತೆಗೆದು ತಕ್ಷಣ ಇಗ್ನೋ ಸಪೋರ್ಟ್ ಅನ್ನು ಸಂಪರ್ಕಿಸಿ. ಕನ್ಫರ್ಮೇಷನ್ ಸ್ಲಿಪ್ ಸಿಗುವವರೆಗೂ ನಿಮ್ಮ ರಿಜಿಸ್ಟ್ರೇಷನ್ ಪೂರ್ಣವಾಗಿದೆ ಎಂದು ಊಹಿಸಬೇಡಿ. ಓಕೆ, ಇನ್ನು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಕ್ವೆಶನ್ 1, ನಾನು ರಿಜಿಸ್ಟ್ರೇಷನ್ ಡೆಡ್ಲೈನ್ ಮಿಸ್ ಮಾಡಿದರೆ ಏನು? ದುರದೃಷ್ಟವಶಾತ್ ನಿಮ್ಮ ಡೆಡ್ಲೈನ್ ಮಿಸ್ ಮಾಡಿದರೆ ಮುಂದಿನ ರಿಜಿಸ್ಟ್ರೇಷನ್ ಸೈಕಲ್ವರೆಗೆ ಕಾಯಬೇಕಾಗುತ್ತದೆ. ಇದರಿಂದ ನಿಮ್ಮ ಅಧ್ಯಯನ 6 ತಿಂಗಳು ಅಥವಾ 1 ವರ್ಷ ತಡವಾಗಬಹುದು. ಆದ್ದರಿಂದ ಸಮಯಕ್ಕೆ ಕಾರ್ಯಾಚರಣೆ ಬಹಳ ಮುಖ್ಯ. ಕ್ವೆಶನ್ 2, ಪೇಮೆಂಟ್ ನಂತರ ಕೋರ್ಸಸ್ ಚೇಂಜ್ ಮಾಡಬಹುದೇ? ಸಾಮಾನ್ಯವಾಗಿ ಪೇಮೆಂಟ್ ಆದ ನಂತರ ಕೋರ್ಸಸ್ ಚೇಂಜ್ ಮಾಡೋದು ಕಷ್ಟ ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಸಾಧ್ಯವಿಲ್ಲ. ಅದಕ್ಕಾಗಿ ಕೋರ್ಸಸ್ ಆಯ್ಕೆ ಮಾಡುವಾಗ ಜಾಗರೂಕರಾಗಿರಿ. ಕ್ವೆಶನ್ 3, ಪೇಮೆಂಟ್ ಫೈಲ್ ಆಯಿತು ಆದರೆ ಹಣ ಕಡಿತವಾಗಿತ್ತು, ಏನು ಮಾಡಬೇಕು? ಭಯಪಡಬೇಡಿ. 24 hours to 48 hours ಕಾಯಿರಿ. ಸಾಮಾನ್ಯವಾಗಿ ಹಣ ಆಟೋ ರಿಸರ್ವ್ ಆಗುತ್ತದೆ. ಆಗದಿದ್ದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಹೆಲ್ಪ್ ಡೆಸ್ಕ್ ಅನ್ನು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಮತ್ತು ಸ್ಕ್ರೀನ್ಶಾಟ್ ಜೊತೆ ಸಂಪರ್ಕಿಸಿ. ತಕ್ಷಣ ಮತ್ತೆ ಪೇಮೆಂಟ್ ಮಾಡಲು ಪ್ರಯತ್ನಿಸಬೇಡಿ. ಕ್ವೆಶನ್ 4, ಪ್ರತಿ ವರ್ಷ ಅಥವಾ ಸೆಮಿಸ್ಟರ್ ರಿಜಿಸ್ಟ್ರೇಷನ್ ಕಡ್ಡಾಯವೇ? ಹೌದು, ನಿಮ್ಮ ಪ್ರೋಗ್ರಾಂ ಪೂರ್ಣಗೊಳ್ಳುವವರೆಗೆ ಪ್ರತಿ ವರ್ಷ ಅಥವಾ ಸೆಮಿಸ್ಟರ್ ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯ. ಕ್ವೆಶನ್ 5, ಎನ್ರೋಲ್ಮೆಂಟ್ ನಂಬರ್ ಮರೆತಿದ್ದರೆ ಹೇಗೆ ಹುಡುಕುವುದು? ಓಕೆ, ನಿಮ್ಮ ID ಕಾರ್ಡ್, ಪ್ರೀವಿಯಸ್ ಎಕ್ಸಾಮ್ ಫಾರ್ಮ್ ಅಥವಾ ಸ್ಟಡಿ ಮೆಟೀರಿಯಲ್ ಡಿಸ್ಪ್ಯಾಚ್ ಡೀಟೇಲ್ಸ್ನಲ್ಲಿ ಸಿಗುತ್ತದೆ. ಇನ್ನೂ ಸಿಗದಿದ್ದರೆ ನಿಮ್ಮ ರೀಜಿಯನ್. ಇದೀಗ ನಿಮಗೆ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸಮಯಕ್ಕೆ ಸರಿಯಾಗಿ ಇಗ್ನೋ ರಿಜಿಸ್ಟ್ರೇಷನ್ ಮಾಡುವುದು ನಿಮ್ಮ ಅಕಾಡೆಮಿಕ್ ಜರ್ನಿಯನ್ನು ಸ್ಮೂತ್ ಆಗಿಸುತ್ತದೆ.
ಈ ಸ್ಟೆಪ್ಸ್ ಫಾಲೋ ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ ಗಮನದಲ್ಲಿಡಿ ಮತ್ತು ಕಾಮನ್ ಕ್ವೆಶನ್ಸ್ಗೆ ಉತ್ತರ ತಿಳಿದುಕೊಂಡರೆ ನೀವು ಯಶಸ್ವಿ ಸಿದ್ಧರಾಗಿದ್ದೀರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೆಲ್ಪ್ಫುಲ್ ವಿಡಿಯೋಗಾಗಿ ಇಗ್ನೋ ಪಲ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.